ವಿಧಾನಸೌಧದ ಮೆಟ್ಟಿಲುಗಳ ಬಳಿ ನೀರು ಉಳಿಸಿ ಬೆಂಗಳೂರು ಬೆಳೆಸಿ ಅಭಿಯಾನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚಾಲನೆ ನೀಡಿ ಮಾತನಾಡಿದ್ದಾರೆ. ಶಾಸಕರಾದ ಅಶೋಕ್ ಮನುಗುಳಿ, ಬಸವರಾಜ ಶಿವಗಂಗಾ, ಅಪರ ಮುಖ್ಯ ಕಾರ್ಯದರ್ಶಿ ರಾಕೇಶ್ ಸಿಂಗ್, ಬಿಡಬ್ಲ್ಯೂಎಸ್ಎಸ್ಪಿ ಎಂಡಿ ರಾಮ್ ಪ್ರಸಾದ್ ಮನೋಹರ್, ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ ರಾವ್ ಭಾಗವಹಿಸಿದ್ದಾರೆ. ಸರ್ಕಾರದ ಯಶಸ್ಸನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ತಮಿಳುನಾಡಿಗೂ ಈಗ ನೀರಿಗೂ ಏನ್ ಸಂಬಂಧ ಅವ್ರು ಕೇಳಿದಾರ? ನಮ್ ಬಿಡಕ್ಕೆ ತಲೆ ಕೆಟ್ಟಿದ್ಯಾ? ನಾವು ಬೆಂಗಳೂರಿಗೆ ಸಮರ್ಪಕವಾಗಿ ನೀರನ್ನ, ಕುಡಿಯೋ ನೀರನ್ನು ಒದಗಿಸ್ಕೊಡುತ್ತೇವೆ. ನಮ್ಮ ರೈತರು ಕೂಡ ಯಾರು ನೀರು ಕೇಳ್ತಾರೆ, ಅವ್ರಿಗೂ ಕೂಡ ಮನವರಿಕೆ ಆಗಿದೆ. ಹಿಂದೆ ಏನ್ ರೈತರು ಕೊಡಬೇಕು ಅವ್ರ ಬೆಳೆಗಳಿಗೆಲ್ಲ ನಾವು ಕೊಟ್ಟಿದ್ದೇವೆ, ಯಾರಿಗೂ ಕೊಡ್ತಾ ಇಲ್ಲ. ಮಾಡೋದು ಮತ್ತೊಂದು ಮಾಡೋದು ಅವ್ರಿಗೇನೇನು ಕೆಲಸ ಇಲ್ಲ. ಅವ್ರಿಗೆ ಅಸೂಯೆ. ಯಶಸ್ಸಾಗಿ ಇಂಥ ಬರಗಾಲ ನಿಭಾಯಿಸ್ಬಿಟ್ರಲ್ಲ, ಇಂಥ ಸಂದರ್ಭದಲ್ಲಿ ಕೋರ್ಟ್ ಆದೇಶ ಇದ್ರೂ ಕೂಡ ಯಾವ ರೀತಿ ಸಮರ್ಪಕವಾಗಿ ನಿಭಾಯಿಸಿದ್ರು ಅಂತೇಳಿ ಬಿಜೆಪಿಯವರಿಗೆ ಆಗ್ತಾ ಇದೆ. ಅದಕ್ಕೆ ಏನೇನೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ಕೂಡ ಬೆಂಗಳೂರಿನಲ್ಲೂ ಕೂಡ ಮೇಂಟೈನ್ ಮಾಡ್ತೀವಿ. ಆ 7,000-6,900 ಬೋರ್ವೆಲ್ ಬತ್ತೋಗಿದ್ರು ಕೂಡ ನಾವು ಮುಂಜಾಗ್ರತವಾಗಿ ಆಲೋಚನೆ ಇಟ್ಕೊಂಡು ಅನೇಕ ಕ್ರಮವನ್ನು ಕೈಗೊಂಡಿದ್ದೇವೆ. ನಮ್ಮ ಆಫೀಸರ್ಸ್ ಡನ್ ದರ್ ಬೆಸ್ಟ್, ಬಹಳ ಉತ್ತಮವಾಗಿ ಕಾರ್ಯರೂಪವಾಗಿ ಜಲ್ದಿ ಏನೇನು ಕೆಲಸ ಮಾಡಬೇಕು ಮಾಡಿದ್ದಾರೆ. ನಾನು ತೊಡಗಿದ್ದೇನೆ. ಸೊ ಅದರಿಂದ ಅವ್ರದ್ದೇನಿದ್ರು ಬರೀ ಬಿಜೆಪಿಯವ್ರದ್ದು ರಾಜಕಾರಣ. ಇವತ್ತಿಂದ ಒಂದಷ್ಟು ದಂಡ ವಿಧಿಸುವಂತ ಕಾರ್ಯಗಳಾಗುತ್ತೆ, ಯಾರ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾರೆ. ನಾವು ಯಾಕೆಂದ್ರೆ ನೋಡಿ, ಬೋರ್ವೆಲ್ಲು ಈಗ ಎಲ್ಲ ನಾವು ಆ್ಯಪ್ ಮುಖಾಂತರ ಪರ್ಮಿಷನ್ ತಗೊಳ್ಳಿ, ಬೋರ್ವೆಲ್ ತೆಗೀರಿ, ವಿತಿನ್ 24 hours ಅವ್ರಿಗೆ ಪವರ್ ಸಪ್ಲೈ ಕೊಡಿ, ಅರ್ಜಿ ಆಗ್ತದೆ 24 hours ಕೊಡ್ತೀವಿ. ನೀರು ಎಷ್ಟು ಬೇಕೋ ಅವ್ರು ಉಳಿಸ್ಕೊಳ್ಳಿ. ಮಿಕ್ಕಿದ ನೀರು ಎಮರ್ಜೆನ್ಸಿಗೆ ನಾವು ಬೇರೆ ಸಾರ್ವಜನಿಕರಿಗೆ ಹೆಲ್ಪ್ ಮಾಡೋಂಥ ಕಂಟ್ರೋಲ್ ಇಟ್ಕೊಳ್ಳಿಕ್ಕೋಸ್ಕರ ಸಂಸ್ಕರಿಸಿದ ನೀರನ್ನ ಕೊಡೋದಕ್ಕೆ ಒಂದಷ್ಟು ಪ್ಲಾನ್ಗಳಾಗಿತ್ತು ಸರ್. ಜನ ಅದಕ್ಕೆ ಮುಂದೆ ಬರ್ತಾ ಇದ್ದಾರೆ, ಹೇಗೆ ಬರ್ತಾ ಇದ್ದಾರೆ? ಕಂಪ್ಲೀಟ್ ಬರ್ತಾ ಇದ್ದಾರೆ. ಈಗ ಗಿಡಗಳಿಗಿರ್ಬೋದು, ಬೇರೆ ಇದಕ್ಕಿರ್ಬೋದು, ಫ್ಯಾಕ್ಟ್ರಿಗಿರ್ಬೋದು, ಅದಕ್ಕೆಲ್ಲ ಎಮರ್ಜೆನ್ಸಿಗೆ ಅಂತ ನೀರನ್ನು